ದೇಹದ ತೂಕ ಇಳಿಸಬೇಕು ಅನ್ನೋ ಆಸೆ ಎಲ್ರಿಗೂ ಇರುತ್ತೆ, ಆದ್ರೆ ಹೇಗೆ ಅನ್ನೋ ಐಡಿಯಾ ಇರೋಲ್ಲ. ವೇಟ್ ಲಾಸ್ ಹೆಲ್ಪ್ ಮಾಡುವ ಆರೋಗ್ಯಕರ ವಿಧಾನವೆಂದ್ರೆ ಆಹಾರದಲ್ಲಿ ನಾರಿನಾಂಶವನ್ನ ಹೆಚ್ಚಿಸುವುದು. ಇದಕ್ಕೆ ಉತ್ತಮ ಆಯ್ಕೆ ಚಿಯಾ ಬೀಜಗಳು. ಚಿಯಾ ಸೀಡ್ಸ್ ಕಪ್ಪು ಅಥವಾ ಬಿಳಿ ಬೀಜಗಳಾಗಿದ್ದು ನಮ್ಮಲ್ಲಿ ಅನೇಕರಿಗೆ ಬೆಳಗಿನ ದಿನಚರಿಯ ಭಾಗವಾಗಿವೆ. ಫೈಬರ್, ಒಮೆಗಾ 3 ಕಬ್ಬಿನಾಮ್ಲಗಳು, ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತು ಕಬ್ಬಿಣದಂತಹ ಅಗತ್ಯ ಖನಿಜಗಳಿಂದ ತುಂಬಿರುವ ಚಿಯಾ ಬೀಜಗಳು ವ್ಯಾಪಕ ಶ್ರೇಣಿಯ ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತವೆ ಮತ್ತು ಹೆಚ್ಚಾಗಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಲಾಗುತ್ತದೆ. ಹಾಗೂ ಚಿಯಾ ಬೀಜಗಳು ನಿಯಮಿತ ಸೇವನೆಯ ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣ ಮಾಡುತ್ತದೆ ಹಾಗೂ ಹೃದಯದ ಆರೋಗ್ಯ, ಮೂಳೆ ಬಲ ಮತ್ತು ಸ್ನಾಯುಗಳ ಚೇತರಿಕೆಗೆ ಸಹಾಯ ಮಾಡುತ್ತದೆ ಎಂದು ಹೇಳಲಾಗ್ತಾ ಇದೆ. ಅಷ್ಟೇ ಅಲ್ಲದೆ 1 ಚಮಚ ಚಿಯಾ ಬೀಜಗಳನ್ನ 20 ನಿಮಿಷಗಳ ಕಾಲ ನೀರಿನಲ್ಲಿ ನೆನೆಸಿ ನಂತರ ಅದಕ್ಕೆ 1 ಸ್ಪೂನ್ ನಿಂಬೆ ಹಣ್ಣಿನ ರಸವನ್ನ ಹಾಕಿ 1 ಚಮಚ ಜೇನುತುಪ್ಪ ಹಾಕಿ ನಂತರ ಸೇವಿಸಿ. ಈ ಸಂಯೋಜನೆಯು ಹೈಡ್ರೇಟ್ ಮಾಡಲು ಸಹಾಯ ಮಾಡುತ್ತದೆ, ಚಯಾಪಚಯವನ್ನು ಹೆಚ್ಚಿಸುತ್ತದೆ ಮತ್ತು ಊಟಗಳ ನಡುವೆ ನಿಮ್ಮ ಹೊಟ್ಟೆ ತುಂಬಿರುವಂತೆ ಮಾಡುತ್ತದೆ. ಮತ್ತು ಇದನ್ನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದು ಉತ್ತಮ. ಹಾಗೂ ಇಲ್ಲದೆ ಬ್ರೇಕ್ಫಾಸ್ಟ್ ರೆಸಿಪಿ: 1 ಕಪ್ ಗ್ರೀಕ್ ಯೋಗರ್ಟ್, 1 ಚಮಚ ಚಿಯಾ ಬೀಜಗಳು, ಬೆರಳೆಣಿಕೆಯಷ್ಟು ಹಣ್ಣುಗಳು, 1 ಚಮಚ ಜೇನುತುಪ್ಪ ಅಥವಾ ಸ್ಟೀವಿಯಾ. ಇದನ್ನ ಸೇವಿಸೋದ್ರಿಂದ ಪ್ರೋಟೀನ್ ಮತ್ತು ಫೈಬರ್ ಸಮೃದ್ಧವಾಗಿ ಸಿಗುತ್ತೆ. ಅಷ್ಟೇ ಅಲ್ಲದೆ ಇದು ದೀರ್ಘಕಾಲೀನ ತೃಪ್ತಿಗೆ ಸಹಾಯ ಮಾಡುತ್ತದೆ ಮತ್ತು ಅತಿಯಾಗಿ ತಿನ್ನುವುದನ್ನು ತಪ್ಪಿಸಲು ಸಹಾಯ ಮಾಡುತ್ತದೆ. ಕಡುಬಯಕೆಗಳನ್ನು ನೀಗಿಸಲು ಇದು ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲದೆ ಬೆಳಗ್ಗೆ ಅಥವಾ ಸಂಜೆಯ ತಿಂಡಿಗೆ ಉತ್ತಮವಾಗಿದೆ. ಇನ್ನೊಂದು ರೆಸಿಪಿ ರಾತ್ರಿ ಇಡೀ ನೆನೆಸಿದ ಚಿಯಾ ಪುಡ್ಡಿಂಗ್. 2 ಚಮಚ ಚಿಯಾ ಬೀಜಗಳು, 1 ಕಪ್ ಬಾದಾಮಿ ಅಥವಾ ತೆಂಗಿನ ಹಾಲು, 1 ಚಿಟಿಕೆ ದಾಲ್ಚಿನ್ನಿ ಅಥವಾ ಕೊಕೊ ಪೌಡರ್ ಮತ್ತು ಅದರ ಮೇಲೆ ಸೇಬು ಅಥವಾ ಕಿವಿ ಸೇರಿಸಿ ಚಿಯಾ ಬೀಜಗಳನ್ನು ರಾತ್ರಿ ಇಡೀ ನೆನೆಸಿ ಮರುದಿನ ಬೆಳಗ್ಗೆ ಇದನ್ನೆಲ್ಲ ಸೇರಿಸಿ ಆದರೆ ಮೇಲೆ ಸ್ವಲ್ಪ ಸೇಬುಗಳನ್ನು ಹಾಕಿ ತಾಜಾವಾಗಿ ಆನಂದಿಸಿ. ಇದು ಪ್ರೋಟೀನ್ ಮತ್ತು ಫೈಬರ್ನಿಂದ ಸಮೃದ್ಧವಾಗಿದೆ ಮತ್ತು ಮಧ್ಯಾಹ್ನದ ಊಟದವರೆಗೆ ಇದು ಹೊಟ್ಟೆ ತುಂಬಿರುವಂತೆ ನೋಡಿಕೊಳ್ಳುತ್ತೆ ಹಾಗೂ ಜಂಕ್ ಸ್ನ್ಯಾಕಿಂಗ್ ತಪ್ಪಿಸಲು ಸಹಾಯ ಮಾಡುತ್ತದೆ. ಇದು ಉಪಹಾರ ಅಥವಾ ಊಟದ ನಂತರದ ಸಿಹಿ ತಿಂಡಿಗೆ ಸೂಕ್ತವಾಗಿದೆ.